ಮುಖಾಂಬೆ ಮಜಾ ಬಂತು. ಈ ಸ್ವಿಮ್ಮಿಂಗ್ ಪೂಲ್ ಒಳಗೆ ಇವಾಗ ನಾನು 50,000 ರೂಪಾಯಿ ಗ್ರೋಪನ್ನ ಹಂಗೆ ಬಿಟ್ಬಿಡ್ತೀನಿ. ಆಗಿದ್ದಾಗಲಿ ಫನ್ನು. ಅಂಡರ್ ವಾಟರ್ ಬೇರೆ ಬೇರೆ ಏನಾದ್ರು ಕಾಣಿಸಿದ್ರೆ ನಾನು ತಪ್ಪಲ್ಲ. ಸೊ ನಾನು ಅಂಡರ್ ವಾಟರ್ ತೋರಿಸ್ತೀನಿ ಬರ್ರಿ. ಕನ್ನಡ ಚಿತ್ರರಂಗಕ್ಕೆ ಅಣ್ಣವರು ಮತ್ತೆ ಶಂಕರ್ ನಾಗ್ ಅವರು ಅಂಡರ್ ವಾಟರ್ ಶೂಟ್ ಮೊದಲು ತೋರಿಸಿದ್ರು ಅಂಡರ್ ವಾಟರ್ ಅಲ್ಲಿ. ಇವಾಗ ಆರ್ವಿ ನಿಮ್ಗೆ ಇದ್ರಲ್ಲಿ ತೋರಿಸ್ತೀನಿ ಶೂಟ್ನ. ಫನ್ ಮಾಡಿದ್ರೆ ಬೆಳಗ್ಗೆಯಿಂದ ಎಲ್ಲ ಆಕ್ಟಿವಿಟಿ ಆಯ್ತು. ಲಂಚ್ ಕೂಡ ತುಂಬಾ ಚೆನ್ನಾಗಿತ್ತು. ಅಮೇಜಿಂಗ್. ಫ್ಯಾಮಿಲಿಗೂ ತುಂಬಾ ಚೆನ್ನಾಗಿದೆ. ಫ್ರೆಂಡ್ಸ್ ಕೂಡ ಡ್ಯಾನ್ಸ್ ಸೂಪರ್ ಮಾಡ್ಬೋದಲ್ವಾ. ಕೊಟ್ಟರ ಕಾಸ್ಗೆ ಹಂಗೆ ಇಂಟ್ಕೊಬಿಡ್ತಾ ಇದೀವಿ. ನೀರಲ್ಲೂ ಇಂಟ್ಕೊಬಿಡ್ತಾ ಇದೀವಿ. ಬೇರೆ ಎಲ್ಲಾ ಕಡೆ ಇಂಟಾಯ್ತು, ನೀರಲ್ಲೂ ಬಿಡದೆ ಇಂಟ್ಕೊಳ್ತಾ ಇದೀವಿ. ನನ್ಗಂತೂ ಈಜ್ ಬರಲ್ಲ. ಆಗಿದ್ದಾಗ್ಲಿ ಅಂತ ಬಾವಿಗೆ ಬಿದ್ದು ಆಳ ಚೆಕ್ ಮಾಡೋಣ ನಾನು. ಇವಾಗ ಸದ್ಯಕ್ಕೆ ಇಲ್ಲಿ ಬಾವಿ ಇಲ್ಲ, ಸ್ವಿಮ್ಮಿಂಗ್ ಪೂಲ್ ಇದೆ. ಸ್ವಿಮ್ಮಿಂಗ್ ಪೂಲ್ಗೆ ಆಲ್ರೆಡಿ ಇಳಿದವರೆಲ್ಲ ಉಪ್ಪು ನೀರು ಮಿಶ್ರಣ ಮಾಡಿರಲ್ಲ ಅನ್ನೋ ನಂಬಿಕೆಯಿಂದ ಲೈಫ್ ಅಲ್ಲೇ ಫಸ್ಟ್ ಟೈಮ್ ಸ್ವಿಮ್ಮಿಂಗ್ ಪೂಲ್ಗೆ ಇಳಿತಾ ಇದ್ದೀನಿ. ಜೈ ಇವಾಗ ಹೆಂಗ ಇದೇ ಇಷ್ಟ ಐತೆ. 4 ಅಡಿಗೆ ನಾನು ಅಲ್ಲಿ ಬಿಡವ ಅಂತ ಅನ್ಕೊಂಡೆ. 5 ಅಡಿಯಲ್ಲಿ ಮುಳುಗಿ ಹೋಗ್ಬಿಡ್ತಿದ್ದೆ ನಾನು. ಯಾರು 5:30 ಎಲ್ಲ ಇತ್ತು ಅಂದ್ರೆ 4:30 ಬಂದ್ಬಿಡಿ. ಯಾವುದೇ ಕಾರಣಕ್ಕೂ 5:30 ಟ್ರೈ ಮಾಡಕ್ಕೆ ಹೋಗ್ಬಿಡಿ. ಇಲ್ಲ 5ಕ್ಕೂ ಟ್ರೈ ಮಾಡ್ಬಿಡಿ. ಇವಾಗ 4:40. ಸೊ ಇಲ್ಲ ಐತೆ ಎಷ್ಟೈತೆ 4:30 ಅಲ್ವಾ? ಹಾಂ 4:30. ಹಾಂ ಸಕ್ಕದೈತೆ ನೀರು. ಈ ಸ್ವಿಮ್ಮಿಂಗ್ ಪೂಲ್ ಒಳಗೆ ಇವಾಗ ನಾನು 50,000 ರೂಪಾಯಿ ಗ್ರೋಪನ್ನ ಹಂಗೆ ಬಿಟ್ಬಿಡ್ತೀನಿ. ಆಗಿದ್ದಾಗಲಿ ಫನ್ನು. ಸೊ ನೋಡವ, ನಾನು ಇದು 2 ಒಟ್ಟಿಗೆ ಮುಳುಗ್ತೀವಿ. ಏನಾಯ್ತದೆ ನೋಡವ, ಯಾವ್ದು ಮೊದಲು ಮೇಲ್ಗಡೆ ಬರುತ್ತೆ ಅಂತ ನೋಡವ. ಆಯ್ತಾ? ಜೈ ಹೋಗೆ ಜೈ. ಜಂಪ್. ನೀರೊಳಗೆ ಪಾಯ್. ನೀನು ಅದನ್ನ ಕಟ್ಕೊಂಡು ಬಿಡುವ. ಓ ಕರೆಕ್ಟ್. ನಾನು ಕಟ್ಕೊಂಡು ಬಿಡುತ್ತೆ. ಬೇಡ ಗುರು, ಕೆಟ್ಟಾಗಿರುತ್ತೆ. ಕಟ್ಕೊಂಡು ಕಟ್ಕೆಲ್ಲ ಮುಳುಗಲ್ಲ. ಸೊ ಇನ್ನೊಂದ್ಸಲ ಹಾಕ್ಬಿಡ್ತೀನಿ ನಿಮ್ಮ ಖುಷಿಗೆ. ಕನ್ನಡ ಚಿತ್ರರಂಗಕ್ಕೆ ಅಣ್ಣವರು ಮತ್ತೆ ಶಂಕರ್ ನಾಗ್ ಅವರು ಅಂಡರ್ ವಾಟರ್ ಶೂಟ್ ಮೊದಲು ತೋರಿಸಿದ್ರು ಅಂಡರ್ ವಾಟರ್ ಅಲ್ಲಿ. ಇವಾಗ ಆರ್ವಿ ನಿಮ್ಗೆ ಇದ್ರಲ್ಲಿ ತೋರಿಸ್ತೀನಿ ಶೂಟ್ನ. ಬನ್ನಿ, ನನ್ನ ಗೋಪುರನ ನೀರಲ್ಲಿ ಮುಳುಗಿಸ್ತಾ ಇದ್ದೀನಿ. ಅಂಡರ್ ವಾಟರ್ ಬೇರೆ ಬೇರೆ ಏನಾದ್ರು ಕಾಣಿಸಿದ್ರೆ ನಾನು ತಪ್ಪಲ್ಲ. ಸೊ ನಾನು ಅಂಡರ್ ವಾಟರ್ ತೋರಿಸ್ತೀನಿ ಬರ್ರಿ. ಆಗ್ತಾಯಿದಲ್ವಾ? ಒಟ್ಟಿಗೆ ಮುಳುಗವಾ? ನೀ ಮುಳುಗು. ಒಟ್ಟಿಗೆ ಮುಳುಗ. ಹಾಂ ಮುಖಾಂಬೆ ಮಜಾ ಬಂತು. ಸೇಫ್ಟಿ ಜಾಕೆಟ್ ಏನೋ ಇಕ್ಕಲ್ದೆ ಧೈರ್ಯವಾಗಿ ಇಳಿದೀನಿ ನೋಡಿ. ಇಲ್ಲಿವರೆಗೂ ಗೊತ್ತೈತೆ. ಬರೀ 4 ಫೀಟ್. ನಾನು 5:30 ಮೇಲೆ ಇದ್ದೀನಿ ಗುರು. ಅದು ನೋಡಿ ಇಲ್ಲಿವರೆಗೂ ಐತೆ. ಅಡಿ ಲೆಕ್ಕ ಸರಿಯಾಗಿ ಹಾಕಿಲ್ಲ ಅವರು. ತಲೆಯಿಂದ ಒಂದೇ ಅಡಿ ಐತೆ ನಂದು ತಲೆ. ಸೊ ಸಖತ್ ಫನ್ ಮಾತ್ರ. ಕೊಟ್ಟರ ಕಾಸ್ಗೆ ಹಂಗೆ ಇಂಟ್ಕೊಬಿಡ್ತಾ ಇದೀವಿ. ನೀರಲ್ಲೂ ಇಂಟ್ಕೊಬಿಡ್ತಾ ಇದೀವಿ. ಬೇರೆ ಎಲ್ಲ ಕಡೆ ಇಂಟಾಯ್ತು, ನೀರಲ್ಲೂ ಬಿಡದೆ ಇಂಟ್ಕೊಳ್ತಾ ಇದೀವಿ. ಕಪಲ್ಸು ಬರ್ಬೋದಲ್ವಾ? ಕಪಲ್ಸು ಬರ್ಬೋದು ಖಂಡಿತ. ಫ್ಯಾಮಿಲಿ ಎಲ್ಲ ಎಂಜಾಯ್ ಮಾಡ್ಬೋದು ನೋಡಿ. ಇಲ್ಲಿ ಕಪಲ್ಸ್ ತುಂಬ ಚೆನ್ನಾಗಿದೆಯಾ? ಓಕೆ ನೋಡಿ, ಅಂಡರ್ ವಾಟರ್ ರಿವ್ಯೂ. ವಾಟರ್ ರಿವ್ಯೂ ಮಾಡ್ತಾ ಇದೀವಿ. ಸೊ ಫನ್ ಮಾಡಿದ್ರೆ ಬೆಳಗ್ಗೆಯಿಂದ ಎಲ್ಲ ಆಕ್ಟಿವಿಟಿ ಆಯ್ತು. ಲಂಚ್ ಕೂಡ ತುಂಬಾ ಚೆನ್ನಾಗಿತ್ತು. ಅಮೇಜಿಂಗ್. ಫ್ಯಾಮಿಲಿಗೂ ತುಂಬಾ ಚೆನ್ನಾಗಿದೆ. ಫ್ರೆಂಡ್ಸ್ ಕೂಡ ಡ್ಯಾನ್ಸ್ ಸೂಪರ್ ಮಾಡ್ಬೋದಲ್ವಾ? ನನ್ನ ಒಪಿನಿಯನ್ ಅದೇ ನೋಡಿ. ಅವ್ರು ಬಂದಿದ್ದಾರೆ, ಅವರು ಅದೇ ಹೇಳ್ತಾರೆ. ನಾನು ಅವ್ರೇನು ಕೇಳಲೇ ಇಲ್ಲ. ಸೊ ಅವ್ರಿಗೆ ಅನ್ನಿಸ್ತು, ಇವ್ರು ವಿಡಿಯೋ ಮಾಡ್ತಾರೆ, ಹೇಳ್ಬೇಕು ಅವ್ರ ಒಪಿನಿಯನ್ ಅಂತ. ಹೌದು. ಓಕೆ, ನೀವೆಲ್ಲಿಂದ ಬಂದಿದ್ದೀರಾ? ಮೈಸೂರಿಂದನಾ? ಓಕೆ. ದೊಡ್ಡಪ್ಪ ನೀರೊಳಗೆ ಮಾತಾಡಕ್ಕೆ ಹೋಯ್ತಾ ಇರಿ. ಅಂತ ಬ್ಲಾಗರ್ ನಾನು. ನೀರೊಳಗೆ ಒಳಗೊಟ್ಟ ಬಿಡಿ. ಯಪ್ಪ ಆಚೆಯವರೇ ವಿಡಿಯೋ ಮಾಡೋ ಹುಚ್ಚಲ್ಲಿ ಮುಳುಗ. ನೀರೊಳಗೆ ಮಾತಾಡ. ನೀರೊಳಗೆ ಮಾತಾಡ.
ಈ ರೆಸಾರ್ಟ್ KRS ಬ್ಯಾಕ್ ವಾಟರ್ ಇದೆ. ಹೆಸರು ಗೊತ್ತಿದ್ರೆ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳಿಸಿ. ಈ ಜಾಗದ ಇನ್ನಷ್ಟು ಫನ್ಗಳ ಜೊತೆಗೆ ಮತ್ತೊಮ್ಮೆ ಸಿಗ್ತೇನೆ. ಅಲ್ಲಿವರೆಗೂ ನಮಸ್ಕಾರಗಳು.